ನಮಸ್ಕಾರ. ಹೋರಾಟ, ಧರಣಿ, ಪ್ರೊಟೆಸ್ಟ್, ಬಂದ್ ಈ ಹೆಸರುಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಒಂದು ಪ್ರತೀತಿ, ಒಂದು ಟ್ರೆಂಡ್ ಅಪ್ಯಾಯಮಾನವಾಗಿ ನಡೆದುಕೊಂಡು ಬಂದಿದೆ. ಬಹುಶಃ ಅದನ್ನು ನಮ್ಮ ಹೋರಾಟದ ಧ್ವನಿಯ ರೂಪವಾಗಿ ಅಥವಾ ಸಿಟ್ಟಿನ ರೂಪವಾಗಿ ನೋಡಬೇಕು ಅನ್ನುವಂಥ ಒಂದು ಕೆಟ್ಟ ಕಾರಣವನ್ನು ಕೊಟ್ಟು ಸಮರ್ಥನೆ ಮಾಡಿಕೊಂಡು ಬರಲಾಗುತ್ತಿದೆ. ಸಾಮಾನ್ಯವಾಗಿ ಹಕ್ಕುಗಳನ್ನು ಬೇಡೋರು ತಮ್ಮ ಕರ್ತವ್ಯಗಳನ್ನು ಮರೆತಾಗ ಇಂಥ ದುಷ್ಕೃತ್ಯಗಳು ಸದಾಕಾಲ ನಡೀತಾ ಇರುತ್ತೆ. ಅದೇ ಹೊತ್ತಿಗೆ ಎಷ್ಟೋ ಜನರು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಿಕ್ಕೋಸ್ಕರ ಹೋರಾಟದ ಹೆಸರಿನಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುವ, ಬೆಂಕಿ ಹಚ್ಚುವ, ಕಲ್ಲು ಹೊಡೆಯುವ, ಬಂದಿನ ಹೆಸರಿನಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಪಾಸ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ಒಂದು ಪ್ರತೀತಿ ನಡೆದುಕೊಂಡು ಬಂದಿದೆ. ಮತ್ತು ಅದನ್ನು ಚೆಕ್ ಮಾಡುವಂಥ, ಅದನ್ನು ನಿರಂತರವಾಗಿ ಅದು ನಡೆಯದಂತೆ ತಡೆಯುವ ಒಂದು ಪ್ರಕ್ರಿಯೆ ಎಲ್ಲೋ ಒಂದು ಕಡೆಗೆ ವಿಫಲವಾಗಿ ಹೋಗ್ತಾ ಇರುವಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಅದು ವೋಟ್ ಬ್ಯಾಂಕಿನ ಕಾರಣ ಇರ್ಬೋದು, ಯಾರೋ ಅದೋ ಭಾವನೆಗಳಿಗೆ ಧಕ್ಕೆ ಆಗ್ಬೋದು ಅನ್ನುವಂಥ ಕಾರಣ ಇರ್ಬೋದು, ಅಥವಾ ಸಾರ್ವಜನಿಕವಾಗಿ ಒಂದು ಮಾಸ್ನಲ್ಲಿ ಮಾಡಿದಂಥ ಕಾರಣದಿಂದ ಅದಕ್ಕೊಂದು ಕ್ಷಮೆಯನ್ನು ಕೊಟ್ಟು ಆ ಹಾನಿಗೊಳಗಾದ ಆಸ್ತಿಪಾಸ್ತಿಯ ರಿಕವರಿಯನ್ನು ಅಥವಾ ಅದರ ರಿಪೇರಿಯನ್ನು ಬಹುಶಃ ಸರ್ಕಾರದ ದುಡ್ಡಿನಲ್ಲೇ ಮಾಡಿಕೊಡೋ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಇದು ಅತ್ಯಂತ ಕೆಟ್ಟ ಮಾದರಿ ಮತ್ತು ಒಂದು ಬಹಳ ನೆಗೆಟಿವ್ ಆದಂಥ ಟೆಂಡೆನ್ಸಿಯನ್ನು ಹುಟ್ಟಾಕುವಂಥದ್ದು. ಪ್ರಜಾಪ್ರಭುತ್ವ ನಮ್ಮದೇ ದೇಶ, ಸ್ವಾತಂತ್ರ್ಯ ಪಡೆದ ಮೇಲೆ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದ್ದೇವೆ. ನಮ್ಮ ದೇಶಗಳಲ್ಲಿ ನಮ್ಮ ಹಕ್ಕು ಮತ್ತು ನಮ್ಮ ಹೋರಾಟಕ್ಕೋಸ್ಕರ ಇತರರಿಗೆ ಹಾನಿಯನ್ನು ಉಂಟು ಮಾಡುವ ಒಂದು ಪ್ರತೀತಿ ಮತ್ತು ಪ್ರಮೇಯ ಅನ್ನುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ದುರಂತಕಾರಿ. ಇದೆಲ್ಲ ನಡೆದುಕೊಂಡು ಬಂದಿದೆ. ನಾವೊಂದು ಕಳೆದ 10-20 ವರ್ಷಗಳ ಕೆಲವೊಂದಷ್ಟು ಹೋರಾಟಗಳನ್ನು ನೋಡಿದಾಗ, ಕೆಲವೊಂದಷ್ಟು ದೊಂಬಿಗಳನ್ನು ನೋಡಿದಾಗ ಪ್ರತಿ ಬಾರಿ ಅದು ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿ ಟಾರ್ಗೆಟ್ ಆಗುವಂಥದ್ದು, ಈಸಿ ಟಾರ್ಗೆಟ್ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಗಾಗ ಕೋರ್ಟ್ ಆಗಿರ್ಬೋದು ಅಥವಾ ಸಿವಿಕ್ ಅಡ್ಮಿನಿಸ್ಟ್ರೇಷನ್ಸ್ಗಳಾಗಿರ್ಬೋದು, ಯಾರಾದ ಮೇಲೆ ಆದರೂ ಕೂಡ ಕೇಸ್ ಹಾಕುವಂಥದ್ದು, ಅದು ನಿರಂತರವಾಗಿ ನಡೆಯುವಂಥದ್ದು, ಇದೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬೇಕಲ್ಲ. ಅದಕ್ಕೋಸ್ಕರ ಉತ್ತರಾಖಂಡ ಸರ್ಕಾರ ಈ ಬಾರಿ ಬಜೆಟ್ ಸೆಷನ್ನಲ್ಲಿ ಒಂದು ಬಹಳ ಪ್ರಮುಖವಾದಂಥ ವಿಧೇಯಕವನ್ನು ಜಾರಿಗೆ ತರ್ತಾ ಇದೆ. ಪುಷ್ಕರ್ ಧಾಮಿ ನೇತೃತ್ವದ BJP ಸರ್ಕಾರ ಈಗಾಗಲೇ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದೆ. ಆ ಕಾಯ್ದೆಯ ಮೂಲಕ ಬಹುಶಃ ಅದೊಂದು ಪೈಲಟ್ ಬೇಸಿಸ್ನಲ್ಲಿ ಒಂದು ಉತ್ತರಾಖಂಡದಂಥ ದೊಡ್ಡ ರಾಜ್ಯದಲ್ಲಿ ಅದು ಹೇಗೆ ಕಾರ್ಯನಿರ್ವಹಿಸಲಿದೆ, ಹೇಗೆ ಅದು ಎಫೆಕ್ಟಿವ್ನೆಸ್ಸನ್ನು ಪಡೆದುಕೊಳ್ಳಲಿದೆ ಅನ್ನೋದು ಬಹುಶಃ ಭಾರತದ ಇತರ ಭಾಗಗಳಿಗೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್ ಆಗಲಿಕ್ಕೆ ಒಂದು ಮಾದರಿಯಾಗಿ ನಿಲ್ಲಬಹುದು. ಒಂದು ಕಡೆಗೆ ಅಂಥ ಕ್ರಾಂತಿಕಾರಿ ವಿಧೇಯಕವನ್ನು ತಂದಂಥ ರಾಜ್ಯ ಈಗ ಅನಿವಾರ್ಯವಾಗಿ ಬಹಳ ಮುಖ್ಯವಾದಂಥ ಮತ್ತೊಂದು ವಿಧೇಯಕವನ್ನು ತರಲಿಕ್ಕೆ ಹೊರಟಿದೆ. ಅದೇನು ಅಂತ ಹೇಳಿದ್ರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಪ್ರಾಪರ್ಟಿ ಡ್ಯಾಮೇಜ್ ರಿಕವರಿ ಬಿಲ್ ಅಂತ. ಯಾರಾದರೂ ಒಬ್ಬ ವ್ಯಕ್ತಿ ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗೆ ಹಾನಿಯನ್ನು ಉಂಟು ಮಾಡಿದರೆ ಆ ವ್ಯಕ್ತಿಯಿಂದಲೇ ಆ ನಷ್ಟವನ್ನು ಭರಿಸುವ ಒಂದು ಮಹತ್ವಪೂರ್ಣವಾದಂಥ ವಿಧೇಯಕ. ಬಹುಶಃ ಜಗತ್ತಿನ ಬೇರೆ ಬೇರೆ ಕಡೆ ಇಂಥ ಒಂದು ವಿಧೇಯಕಗಳು ಅಥವಾ ಕಾನೂನುಗಳು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಭಾರತದಂಥ ಸಂದರ್ಭದಲ್ಲಿ ಇದರ ಎಫೆಕ್ಟಿವಿಟಿ ಯಾವಾಗಲೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ. CAA ಪ್ರೊಟೆಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸಾಕಷ್ಟು ಸಾರ್ವಜನಿಕ ಖಾಸಗಿ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನುಂಟು ಮಾಡುವ ಒಂದು ವ್ಯವಸ್ಥಿತ ಜಾಲ ಹೊರಗಡೆ ಬಂತು. ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಉತ್ತರ ಪ್ರದೇಶ ಸರ್ಕಾರ ಪಬ್ಲಿಕ್ ಮತ್ತು ಪ್ರೈವೇಟ್ ಪ್ರಾಪರ್ಟಿ ಡ್ಯಾಮೇಜ್ ರಿಕವರಿ ಬಿಲ್ಲನ್ನು, ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಆ ಮೂಲಕ ಯಾರೆಲ್ಲ ದೊಂಬಿಯನ್ನು ಎಬ್ಬಿಸ್ತಾರೆ, ಕ್ಷುಲ್ಲಕ ಕಾರಣಗಳಿಗೋಸ್ಕರ, ಮತಾಂಧತೆಗೋಸ್ಕರ, ದೇಶದ ವಿರುದ್ಧದ ಆಲೋಚನೆಗೋಸ್ಕರ, ಸಮಾಜದ ಶಾಂತಿಯನ್ನು ಕಡೆದುವ ಉದ್ದೇಶದಿಂದ ಯಾರೆಲ್ಲ ಇಂಥ ಕೃತ್ಯಗಳನ್ನು ಮಾಡ್ತಾರೆ ಅವರ ಮೇಲೆಯೇ ಕೇಸ್ ಬುಕ್ ಮಾಡಿ ಅವರಿಂದಲೇ ಆ ಲಾಸಸನ್ನು ರಿಕವರಿ ಮಾಡುವಂಥ ಒಂದು ಕ್ರಾಂತಿಕಾರಕ ಕೆಲಸವನ್ನು ಮಾಡುತ್ತೆ. ಇನ್ನೊಂದು, ತೀರಾ ಇತ್ತೀಚೆಗೆ ಅಂತ ಪ್ರದೇಶದಲ್ಲಿ ಆದಂಥ ಮತೀಯವಾದಂಥ ಗಲಭೆ ಅಥವಾ ಮತೀಯ ಮತಾಂಧರು ಹಿಂದೂಗಳ ಮೇಲೆ ನಡೆಸಿದಂಥ ಒಂದು ಹಿಂಸಾಚಾರದ ಹಿನ್ನೆಲೆಯಲ್ಲಿ ಮತ್ತು ಆ ಪ್ರದೇಶದಲ್ಲಿ ನಡೆದ ಹಿಂಸಾಚಾರವನ್ನು ಗಮನಿಸಿ ಹರಿಯಾಣ ಸರ್ಕಾರವು ಕೂಡ ಅಂಥದ್ದೇ ಆದಂಥ ಒಂದು ವಿಧೇಯಕವನ್ನು ತರುತ್ತೆ. ಈಗ ಉತ್ತರಾಖಂಡದಲ್ಲಿ 3ನೇ ರಾಜ್ಯವಾಗಿ ಅಂಥ ಒಂದು ವಿಧೇಯಕವನ್ನು ತರ್ತಾ ಇದೆ. ಯಾಕೆ? ಇದೇ ತಿಂಗಳು ಅಂದರೆ ಫೆಬ್ರವರಿ 2024ರಲ್ಲಿ ಬಹಳ ಪ್ರಮುಖವಾಗಿ ಉತ್ತರಾಖಂಡ ಸರ್ಕಾರ ಏನು ಮಾಡ್ತಾ ಇತ್ತು, ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡುವಂಥದ್ದು ಅದರ ಕೆಲಸ. ಸರ್ಕಾರ ಆಯ್ಕೆಯಾಗಿ ಬಂದಿದೆ, ಸಾವರ್ನಿಟಿಯನ್ನು ಎತ್ತಿ ಹಿಡಿಬೇಕು ಮತ್ತು ತನ್ನ ಎಲ್ಲ ಪ್ರಾಪರ್ಟಿಯನ್ನು
ಕಳೆದ 70-75 ವರ್ಷಗಳಲ್ಲಿ ಯಾರೆಲ್ಲ ಅಕ್ರಮವಾಗಿ ಸರ್ಕಾರದ ಆಸ್ತಿಗಳನ್ನು ನುಂಗಿ ಹಾಕಿದ್ರೋ ಅದನ್ನು ತೆರವುಗೊಳಿಸಿ ಸರ್ಕಾರದ ಆಸ್ತಿಯನ್ನು ವಾಪಸ್ ಪಡೆದುಕೊಳ್ಳುವ ಒಂದು ಮಹತ್ವದ ಕೆಲಸದಲ್ಲಿ ಉತ್ತರಾಖಂಡ ಸರ್ಕಾರ ತೊಡಗಿಕೊಂಡಿತ್ತು. ಹಲ್ದ್ವಾನಿ ಅನ್ನುವಂಥ ಪ್ರದೇಶದಲ್ಲಿ ಅಕ್ರಮವಾಗಿ ಕಟ್ಟಲ್ಪಟ್ಟಿದ್ದ, ಹೀಗೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಲ್ಪಟ್ಟಿದ್ದ ಒಂದು ಮಸೀದಿ ತೆರವಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಬ್ದುಲ್ ಅನ್ನುವಂಥ ವ್ಯಕ್ತಿ ಕೊಡುವಂಥ ಒಂದು ಪ್ರೊವೊಕೇಷನ್ನ ಕಾರಣದಿಂದ ಮತ್ತು ಒಂದಷ್ಟು ಮತಾಂಧರು ಒಟ್ಟಾಗಿ ಸೇರಿ ಇಡೀ ಹಲ್ದ್ವಾನಿ ಪ್ರದೇಶದಲ್ಲಿ ಬೆಂಕಿ ಹಚ್ಚಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುವ ಕೆಲಸ ಮಾಡ್ತಾರೆ. ಇದಕ್ಕೋಸ್ಕರ ಸರ್ಕಾರವು ಕೂಡ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ವೋಟ್ ಬ್ಯಾಂಕ್ ಅಂತ ಸುಮ್ಮನೆ ನೀವು ಮಾಡಿದ್ದೆಲ್ಲವೂ ಸರಿ, ನೀವು ಏನು ಮಾಡಿದರೂ ನಾವು ಒಪ್ಕೊಳ್ಬೇಕು. ಪ್ರಜಾಪ್ರಭುತ್ವ ಒಂದು 75 ವರ್ಷಗಳಾದರೂ ಕೂಡ ನಿಮ್ಮ ಕರ್ತವ್ಯದ ಬಗ್ಗೆ ನಿಮಗೆ ಪ್ರಜ್ಞೆ ಇಲ್ಲ, ಆದರೆ ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಸದಾಕಾಲ ಹೋರಾಡ್ತಾ ಇರ್ತೀರಿ. ಹಾಗಾಗಿ ನಾನು ಸರ್ಕಾರ ಆಯ್ಕೆಯಾಗಿ ಬಂದಿದ್ದೇನೆ, ನಾನು ಬಾಯಿ ಮುಚ್ಕೊಂಡು ಕೂರಬೇಕು, ನಾನು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಸರ್ಕಾರ ಅದಾಗಿರಲಿಲ್ಲ. ಕರ್ನಾಟಕದಲ್ಲಿಯೂ ಕೂಡ DJ ಹಳ್ಳಿ, KJ ಹಳ್ಳಿ ಅಂಥ ಪ್ರಕರಣಗಳಾಗಿರ್ಬೋದು, ದೇಶಾದ್ಯಂತ ಡೆಲ್ಲಿ ವೈಲೆನ್ಸಿನ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ಕಡೆ ಇಂಥ ಘಟನೆಗಳು ಅವ್ಯಾಹತವಾಗಿ ನಡೆದುಕೊಂಡು ಬಂದಿವೆ. ಎಲ್ಲಿಯವರೆಗೂ ಸರ್ಕಾರ ಆಡಳಿತ ಕಠಿಣ ಕ್ರಮವನ್ನು ಕೈಗೊಳ್ಳೋದಿಲ್ಲೋ ಅಲ್ಲಿ ತನಕ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಹಾಗಾಗಿ ಹಲ್ದ್ವಾನಿ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದಂಥ ಮಸೀದಿ ಅದರ ತೆರವು ಕಾರ್ಯಾಚರಣೆ ಆಗ್ತಾಯಿತ್ತು. ಒಂದು ವೇಳೆ ನ್ಯಾಯಯುತವಾಗಿ ಫೈಟ್ ಮಾಡಬೇಕಾಗಿದ್ದರೆ ಕೋರ್ಟಿಗೆ ಹೋಗ್ಬೋದಿತ್ತು. ಮುಖ್ಯಮಂತ್ರಿಗಳಿಗೆ ಪಿಟಿಷನನ್ನು ಕೊಟ್ಟು ಇಲ್ಲ ಇಲ್ಲಿ ಒಂದು ಜಾಯಿಂಟ್ ಸರ್ವೆ ಮಾಡಿಸಿ, ಈ ಸರ್ವೆ ಅಗತ್ಯ ಇದೆ, ಕಾನೂನಾತ್ಮಕವಾಗಿ ಇದಕ್ಕೆ ಫೈಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಇವರೇನು ಮಾಡ್ತಾರೆ, ತೆರವು ಕಾರ್ಯಾಚರಣೆ ಆಗಲೇಬಾರ್ದು, ಈ ಸರ್ಕಾರಕ್ಕೆ ಮುಖಭಂಗ ಆಗಬೇಕು, ಈ ಸರ್ಕಾರ ಬಿದ್ದೋಗಬೇಕು, ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು, ಮತೀಯ ಫೋರ್ಸಸ್ಗಳನ್ನು ನಾವು ಚೂ ಬಿಡಬೇಕು, ರ್ಯಾಡಿಕಲೈಸೇಷನನ್ನು ಇಂಡಲ್ಜ್ ಮಾಡಬೇಕು. ಆ ಒಂದು ಕಾರಣದಿಂದ ಇಡೀ ಹಲ್ದ್ವಾನಿ ಪ್ರದೇಶದಲ್ಲಿ ಅಶಾಂತಿಯನ್ನು, ಕೋಮುಗಲಭೆಯನ್ನು ಹುಟ್ಟಾಕುವಂಥ ಕೆಲಸ, ಎಲ್ಲರ ಪ್ರಾಪರ್ಟಿಯ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ನಡೆಯುತ್ತೆ. ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲಿದ್ದಂಥ ಪೊಲೀಸ್ ಸ್ಟೇಷನನ್ನು ಸುಟ್ಟು ಹಾಕುವಂಥ ಕೆಲಸ ಆಗುತ್ತೆ. ಉತ್ತರಾಖಂಡ ಪುಷ್ಕರ್ ಧಾಮಿ ಸರ್ಕಾರ ಮೊದಲೇ ಹೇಳಿ ಕೇಳಿ ಬಹಳ ಸ್ಟ್ರಾಂಗ್ ಆದಂಥ ಗೌರ್ಮೆಂಟ್, ಸ್ಟ್ರಾಂಗ್ ಲೀಡರ್ಶಿಪ್, ಸ್ಟ್ರಾಂಗ್ ಆದಂಥ ವಿಷನ್ ಇರ್ತಕ್ಕಂಥ ಸರ್ಕಾರ ಈ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಅದು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಅದು ಎನ್ಕ್ರೋಚ್ಮೆಂಟ್, ಯಾರೆಲ್ಲ ಇಲ್ಲಿಗಲ್ ಆಗಿ ಎನ್ಕ್ರೋಚ್ ಆಗಿದ್ದಾರೋ ಅದನ್ನು ತೆರವು, ಮೊದಲನೇ ಭಾಗ. ಎರಡನೇ ಭಾಗ, ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದಾರೋ, ಎಲ್ಲಿ ಅಕ್ರಮವಾಗಿ ಮಸೀದಿಯನ್ನು ಕಟ್ಟಲಾಗಿತ್ತೋ ಅದೇ ಪ್ರದೇಶದಲ್ಲಿ ನಾವು ಪೊಲೀಸ್ ಸ್ಟೇಷನನ್ನು ಕಟ್ಟುತ್ತೇವೆ, ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿಯೇ ನ್ಯಾಯವನ್ನು ಸ್ಥಾಪಿಸ್ತೇವೆ ಅನ್ನುವಂಥ ನಿರ್ಣಯ. ಮೂರನೇದು, ಅಬ್ದುಲ್ ಅನ್ನುವಂಥ ವ್ಯಕ್ತಿ ಪ್ರೊವೋಕ್ ಮಾಡಿ ಸಾಕಷ್ಟು ಜನ ತೊಡಗಿಸಿಕೊಂಡಿದ್ದರು, ಮತೀಯರು ಮತಾಂಧರು ಈ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಹಾಗಾಗಿ ಅಬ್ದುಲ್ ಸೇರಿದಂತೆ ಇತರರ ಮೇಲೆ ಸುಮಾರು 2.44 ಕೋಟಿ ರೂಪಾಯಿಗಳಷ್ಟು ಈ ನಷ್ಟವನ್ನು ನೀವೇ ಭರಿಸಬೇಕು ಅಂಥೇಳಿ ಅವರ ಮೇಲೆ ಕೇಸನ್ನು ಹಾಕಿದೆ. ಬಹಳ ಮುಖ್ಯ, ಈಗಾಗಲೇ ಆ ಕಾನೂನು ಇಲ್ಲದೇ ಇದ್ದರೂ ಕೂಡ ನೀನು ಇದಕ್ಕೆ ಕಾರಣ ಅಂಥೇಳಿ ಡ್ಯಾಮೇಜ್ ರಿಕವರಿ ನಿನ್ನಿಂದ ಆಗಬೇಕು. ಅದಕ್ಕೋಸ್ಕರ ಇಂಥವ್ರನ್ನು ನಿರ್ಣಯವನ್ನು ತೆಗೆದುಕೊಂಡಿದೆ. ಬಹುಶಃ ನಾವೆಲ್ಲ ಯೋಚನೆ ಮಾಡಬೇಕು, ಭಾರತದಾದ್ಯಂತ ಬೇರೆ ಬೇರೆ ಹೋರಾಟಗಳು ಬೇರೆ ಬೇರೆ ಬಂದು ಇಷ್ಟು ವರ್ಷಗಳು ನಡೆದುಕೊಂಡು ಬಂದಿದೆ. ಯಾರ್ದೋ ಏನೋ ಇದಕ್ಕೋಸ್ಕರ ಯಾರ್ದೋ ಮನೆಗೆ ಕಲ್ಲು ಹೊಡೆಯುವಂಥದ್ದು ಮತ್ತು ಅವರು ಎಸ್ಕೇಪ್ ಆಗಿ ಬಿಡುವಂಥದ್ದು, ಆ ಡ್ಯಾಮೇಜನ್ನು ಪಾಪ ವಿಕ್ಟಿಮ್ ಅವರೇ ರಿಕವರ್ ಮಾಡಿಕೊಳ್ಳಬೇಕಾದಂಥ ಅಥವಾ ಎಲ್ಲೋ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಸರ್ಕಾರನೋ ಜನಪ್ರತಿನಿಧಿಗಳು ಭರಿಸುವಂಥ ಒಂದು ಪ್ರಮೇಯವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನುವಂಥದ್ದಾಗಬೇಕು. ಮತ್ತು ಸಾರ್ವಜನಿಕ ಪ್ರಾಪರ್ಟಿಗಳಿಗೆ ಈಗ ನಾವು ನೋಡ್ತಾ ಇರ್ತೀವಿ ಒಂದು ವಿಕೃತ ಮನಸ್ಸುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಒಂದೇ ಭಾರತ್ ಅನ್ನುವಂಥ ಅತ್ಯದ್ಭುತವಾದಂಥ ಟ್ರೈನ್ ಸಫಿಸ್ಟಿಕೇಟೆಡ್ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಯಾರೋ ಒಬ್ಬ ಮತಾಂಧನೋ, ಯಾರೋ ಒಬ್ಬ ದೇಶದ್ರೋಹಿಯೋ, ಯಾರೋ ಒಬ್ಬ ಸಮಾಜಘಾತುಕನೋ ಆ ಬ್ಯೂಟಿಯನ್ನು ನೋಡಲಿಕ್ಕಾಗದೆ ಅದಕ್ಕೆ ಕಲ್ಲು ಹೊಡಿತಾನೆ. ನಾವು ತೆರಿಗೆ ಕಟ್ಟುವ ದುಡ್ಡಿನಿಂದ ರೈಲ್ವೆ ಯಾಕೆ ಆ ನಷ್ಟವನ್ನು ಭರಿಸಬೇಕು? ಯಾರು ಕಲ್ಲು ಹೊಡೆದಿರ್ತಾರೋ ಸಿಕ್ಕಿಬಿದ್ದರೆ ಅವನಿಂದಲೇ ಆ ನಷ್ಟವನ್ನು ಭರಿಸುವಂಥ ಕೆಲಸ ಆಗಬೇಕು. ಇದು ಕಾಮನ್ ಸೆನ್ಸ್. ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗಿರುವಂಥದ್ದು. ಎಷ್ಟೋ ಹೋರಾಟಗಾರರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ 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 ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ, ಖಾಸಗಿ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡ್ತಾರೆ. ಆದರೆ ಅವ್ರು ಮರ್ತೋಗಿ ಬಿಡ್ತಾರೆ, ಅದೇ ಜನಸಾಮಾನ್ಯರು ನೇರ ಮತ್ತು ಪರೋಕ್ಷವಾಗಿ ಕಟ್ಟಿರ್ತಕ್ಕಂಥ ತೆರಿಗೆಯ ದುಡ್ಡೇ ಈ ಒಂದು ರಿಪೇರಿ ಕೆಲಸಗಳಿಗೆ ಯೂಸ್ ಆಗುತ್ತೆ, ಅಥವಾ ಆ ತೆರಿಗೆ ದುಡ್ಡಿನಿಂದಲೇ ಈ ರಿಪೇರ್ ಅನ್ನುವಂಥದ್ದಾಗುತ್ತೆ, ನಷ್ಟ ಅನ್ನುವಂಥದ್ದು ಭರಿಸುವಂಥದ್ದು. ಹಾಗಾಗಿ ಇಂಥ ಕೃತ್ಯ ಮಾಡಬಾರ್ದು ಅನ್ನುವಂಥ ಪ್ರಜ್ಞೆ ಎಲ್ಲಿ ತನಕ ಬರೋದಿಲ್ವೋ, ಎಲ್ಲಿಯ ತನಕ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಇಂಥ ಸಂದರ್ಭಗಳಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಅನ್ಬಯಾಸ್ಡ್ ಆದಂಥ ರೀತಿಯಲ್ಲಿ, ಅನ್ಬಯಾಸ್ಡ್ ಅಗೈನ್ ಇಟ್ ಈಸ್ ನಾಟ್ ದಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೋಸ್ಕರ ಇದನ್ನು ಮಾಡಿದ್ದಲ್ಲ, ಯಾವುದೇ ಒಬ್ಬ ಜನಸಾಮಾನ್ಯ ತನ್ನ ಕರ್ತವ್ಯವನ್ನು ಮರೆತು ಇಂಥ ಕೃತ್ಯದಲ್ಲಿ ತೊಡಗಿಸಿಕೊಂಡಾಗ
ಅವರನ್ನು ಸರಿದಾರಿ ತರಲಿಕ್ಕೆ ಮತ್ತು ಆದ ನಷ್ಟವನ್ನು ಭರಿಸಲಿಕ್ಕೆ ಇಂಥ ಒಂದು ಡ್ಯಾಮೇಜ್ ರಿಕವರಿ ಬಿಲ್ ಅನ್ನುವಂಥದ್ದನ್ನು ತರ್ತಾ ಇರುವಂಥದ್ದು ಸ್ವಾಗತಾರ್ಹ. ಈ ಬಿಲ್ಲಿನ ಮೂಲಕ ನಮಗೆ ಗೊತ್ತಾಗಿರುವಂಥದ್ದು ಏನು ಅಂತ ಹೇಳಿದರೆ, ಒಂದು ಟ್ರೈಬ್ಯುನಲ್ ಅನ್ನುವಂಥದ್ದು ಫಾರ್ಮ್ ಆಗಿರುತ್ತೆ, ಒಬ್ಬ ರಿಟೈರ್ಡ್ ಜಡ್ಜ್ ಅದಕ್ಕೆ ಕೂರಿಸಲಾಗಿರುತ್ತದೆ. ಆ ಜಡ್ಜು ಎಸ್ಟಿಮೇಟ್ ಮಾಡ್ತಾರೆ ಏನು ಲಾಸು ಎಷ್ಟೆಲ್ಲ ಆಗಿದೆ, ಮತ್ತು ಆ ಎಸ್ಟಿಮೇಷನ್ನ ಆಧಾರದಲ್ಲಿ ಈ ವ್ಯಕ್ತಿಯ ಮೇಲೆ ಕೇಸ್ ಹಾಕಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ರೋ ನೀವೇ ಈ ಖರ್ಚನ್ನು ಭರಿಸಬೇಕು ಅಂಥೇಳಿ, ಎಲ್ಲೂ ತಪ್ಪಾಗಿದೆಯೋ ಅಲ್ಲೇ ಸರಿಪಡಿಸುವಂಥ ಬಹಳ ಮಹತ್ವಪೂರ್ಣವಾದಂಥ ಕೆಲಸ. ಬಹುಶಃ ಭಾರತದ ಇತರ ರಾಜ್ಯಗಳಲ್ಲಿಯೂ ಮತ್ತು ಕೇಂದ್ರ ಮಟ್ಟದಲ್ಲಿಯೂ ಕೂಡ ಇಂಥ ಒಂದು ಕಾನೂನಿನ ಅನಿವಾರ್ಯತೆ ಇದೆ. ಇಲ್ಲದಿದ್ದರೆ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಭಾರತದಾದ್ಯಂತ ಬೆಂಕಿ ಹಚ್ಚುವಂಥ, ಭಾರತದ ಇನ್ಫ್ರಾಸ್ಟ್ರಕ್ಚರನ್ನು ಹಾಳು ಮಾಡುವಂಥ ಒಂದು ಪಿತೂರಿ, ಒಂದು ವಿಕೃತ ಮನಸ್ಥಿತಿ ಸದಾಕಾಲ ಕೆಲಸ ಮಾಡ್ತಾ ಇರುತ್ತೆ. ಅವರಿಗೊಂದು ಕಾರಣ ಬೇಕಷ್ಟೆ. ಅಂಥ ಒಂದು ಕಾರಣವನ್ನು ತಪ್ಪಿಸಲಿಕ್ಕೆ ಇಂಥ ಒಂದು ಕಠಿಣವಾದಂಥ ಕಾನೂನಿನ ಅಗತ್ಯತೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಲಿ. ಬಹುಶಃ ಉತ್ತರಾಖಂಡದ ಮಟ್ಟಿಗೆ ಇದೇ ಕೊನೆಯ ಮತೀಯ ಅಥವಾ ಯಾವುದೇ ರೀತಿಯಾದಂಥ ಸಾರ್ವಜನಿಕ ಖಾಸಗಿ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡುವ ಕೊನೆಯ ದೊಂಬಿಯಾಗಿರಲಿ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಹರಿಯಾಣದಲ್ಲಿ ಇತ್ತೀಚೆಗೆ ಇಂಪ್ಲಿಮೆಂಟ್ ಆಗಿರುವಂಥದ್ದು, ಅದರ ಎಫೆಕ್ಟನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಬಹುಶಃ ಉತ್ತರಾಖಂಡದಲ್ಲಿಯೂ ಕೂಡ ಈ ಬದಲಾವಣೆ ಸಾಧ್ಯ ಆಗಲಿಕ್ಕಿದೆ. ಭಾರತದ ಇತರ ಕಡೆಗಳಲ್ಲೂ ಕೂಡ ಇಂಥ ಒಂದು ಕಠಿಣವಾದಂಥ ಕಾನೂನು ಬಂದಾಗ ಬಹುಶಃ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇನ್ನಷ್ಟು ಸದೃಢವಾಗಿರುತ್ತೆ. ಮತ್ತು ತಪ್ಪಿತಸ್ಥರು ಕೇವಲ ವೋಟ್ ಬ್ಯಾಂಕಿನ ಕಾರಣದಿಂದ, ಕೇವಲ ಅವರು ಬರುವ ರಿಲಿಜಿಯಸ್ ಐಡೆಂಟಿಟಿಯ ಕಾರಣದಿಂದ ಅಥವಾ ಅವರ ಸಾಮಾಜಿಕ ಕಾರಣಗಳಿಂದ ಎಸ್ಕೇಪ್ ಆಗಿಬಿಡುವಂಥದ್ದು ತರವಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವರು ಸರಿಯಾದಂಥ ಶಿಕ್ಷೆಯನ್ನು ಅನುಭವಿಸಬೇಕು. ಸರ್ಕಾರ ಧರ್ಮ ನಿರಪೇಕ್ಷಿತವಾಗಿ ಬರುವ ಸರ್ಕಾರ, ಸಂವಿಧಾನವನ್ನು ಎತ್ತಿ ಹಿಡಿತವೆ ಅಂತ ಬರುವಂಥ ಸರ್ಕಾರ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಂಬಿಕೆ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೇನೆ ಅಂತ ಬರುವಂಥ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಇಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾದದ್ದು ಅನಿವಾರ್ಯ. ವೋಟ್ ಬ್ಯಾಂಕ್ ಇದೆ, ನಮಗೆ ಮುಂದಿನ ಬಾರಿ ಎಲೆಕ್ಷನ್ ಇದೆ, ಹಾಗಾಗಿ ನಾವು ಈ ಕ್ರಮವನ್ನು ಕೈಗೊಳ್ಳಲ್ಲ ಅಂತ ಹೇಳಿದರೆ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ, ಸಂವಿಧಾನಕ್ಕೆ, ಆರಿಸಿ ಬಂದಂಥ ಒಂದು ಸರ್ಕಾರಕ್ಕೆ ತನಗೆ ತಾನೇ ದ್ರೋಹ ಮಾಡಿಕೊಳ್ಳುವಂಥ ಕೆಲಸ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಉತ್ತರಾಖಂಡದ ಮಾದರಿಯಿಂದ ಒಂದು ಕಡೆ UCC, ಮತ್ತೊಂದು ಕಡೆಗೆ ಇನ್ನೊಂದು ಫ್ಲೈಯಿಂಗ್ ಸ್ಪಾಟ್ ಅನ್ನುವಂಥ ರೀತಿಯಲ್ಲಿ, ಬ್ರೈಟ್ ಸ್ಪಾಟ್ ಅನ್ನುವಂಥ ರೀತಿಯಲ್ಲಿ ಈ ಕಾನೂನು ಬರ್ತಾ ಇರತಕ್ಕಂಥದ್ದು. ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಸದೃಢವಾದಂಥ ಶಕ್ತಿಶಾಲಿಯಾದಂಥ ಸರ್ಕಾರ ಇರುತ್ತೆ ಮತ್ತು ಯಾವುದೇ ತುಷ್ಟೀಕರಣವನ್ನು ಮಾಡದೆ ತಾವು ಗೆದ್ದು ಬಂದಿರುವಂಥ ಕಾರಣ ಅಥವಾ ಜನರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಎತ್ತಿ ಹಿಡಿಯುವಂಥ ಪ್ರಾಮಾಣಿಕವಾದಂಥ ಸರ್ಕಾರ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಲೀಡರ್ಶಿಪ್ಪು, ಅವುಗಳಿಗೆ ಮಾತ್ರ ಇಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ. ಅವುಗಳಿಗೆ ಮಾತ್ರ ಇಂಥ ಒಂದು ಮಾದರಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಮತದಾನ ಮಾಡುವಾಗ ಪ್ರತಿ ಸಂದರ್ಭದಲ್ಲಿ ನಾವು ಇಂಥ ಆಲೋಚನೆಯನ್ನು ತಲೆಯಲ್ಲಿಟ್ಟುಕೊಳ್ಳಬೇಕು. ಯಾವ ಕಾರಣಕ್ಕೆ ನಾವು ಮತ ನೀಡ್ತಾ ಇದ್ದೇವೆ ಮತ್ತು ಯಾವ ಕಾರಣವನ್ನು ಕೇಳಿಕೊಂಡು ಅವರು ಮತಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ, ಅವರು ಯಾವುದನ್ನು ಕೇಳಿಕೊಂಡು ಬರ್ತಾ ಇದ್ದಾರೋ ಅದನ್ನೇ ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಪ್ರಜ್ಞಾವಂತ ಮತದಾರಿಕೆ ಅಗೇನ್, ಕಲ್ಲು ಹೊಡೆಯುವಂಥದ್ದು ಹೇಗೆ, ಕಲ್ಲು ಹೊಡೆಯಬಾರದು ಅನ್ನುವಂಥದ್ದು ಹೇಗೆ ಒಂದು ಕರ್ತವ್ಯದ ಪ್ರಜ್ಞೆ ಆಗಬೇಕೋ, ಹಾಗೆ ಪ್ರಬುದ್ಧ ಮನಸ್ಸಿನಿಂದ ಮತದಾನ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಯೋಚನೆ ಮಾಡಿ. ಧನ್ಯವಾದ.